ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಜ್ಜಿಯ ಉಪಕಾರ ಎಂಬ ನೀತಿಕತೆಯನ್ನು ನೋಡೋಣ ಬನ್ನಿ. ಒಂದು ಊರಲ್ಲಿ ಒಬ್ಬ ಅಜ್ಜಿ ಇದ್ದಳು. ಅವಳು ದಿನಾಲೂ ಒಂದು ಮರದ ಕೆಳಗೆ ಕುಳಿತು 5 ರೂಪಾಯಿಗೆ ಒಂದು ದೋಸೆಯನ್ನು ಮಾರುತ್ತಿದ್ದಳು. ಕಡಿಮೆ ಬೆಲೆಯಲ್ಲಿ ರುಚಿ ರುಚಿಯಾದ ದೋಸೆಯನ್ನು ತಿನ್ನಲು ಬಹಳಷ್ಟು ಜನರು ಅಲ್ಲಿಗೆ ಬರುತ್ತಿದ್ದರು. ಮರುದಿನ ಎಂದಿನಂತೆ ಆ ಅಜ್ಜಿ ದೋಸೆಯನ್ನು ಮಾರುತ್ತಿದ್ದಳು. ಆಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದು 1 ಪ್ಲೇಟ್ ದೋಸೆ ಕೊಡಿ ಎಂದು ಕೇಳಿದನು. ಆಗ ಅಜ್ಜಿ 5 ನಿಮಿಷ ಕಣಪ್ಪ, ಹೆಂಚ್ ಮೇಲೆ ಹಾಕಿ ದೋಸೆ ಬೇಯಿಸ್ಕೊಡ್ತೀನಿ ಇರು ಎಂದಳು. ಇದನ್ನು ಕೇಳಿದ ಆ ವ್ಯಕ್ತಿ, ನನ್ನ ಹತ್ತಿರ ಅಷ್ಟೊಂದು ಸಮಯ ಇಲ್ಲ ಎಂದು ಬೇರೆ ಹೋಟೆಲ್ಗೆ ಹೋಗಿ 2 ದೋಸೆಯನ್ನು ಆರ್ಡರ್ ಮಾಡಿ ತಿಂದನು. ನಂತರ ಬಿಲ್ ಕೇಳಿದನು. 1 ದೋಸೆಗೆ 25 ರೂಪಾಯಿಯಂತೆ 2 ದೋಸೆಗೆ 50 ರೂಪಾಯಿ ಆಗಿತ್ತು. ಇಷ್ಟೊಂದು ಬೆಲೆ ನೋಡಿ ಮರು ಮಾತನಾಡದೆ ಬಿಲ್ ಕಟ್ಟಿ ಅಲ್ಲಿಂದ ಹೊರಟನು. ಮರುದಿನ ಆ ವ್ಯಕ್ತಿ ಮತ್ತೆ ಅಜ್ಜಿ ಬಳಿ ಬಂದು ತಿನ್ನಲು ದೋಸೆ ಕೇಳಿದನು. ಆ ದೋಸೆ ಬಹಳ ರುಚಿಯಾಗಿತ್ತು. ಆ ವ್ಯಕ್ತಿ ಎಷ್ಟು ದುಡ್ಡು ಎಂದು ಕೇಳಿದಾಗ ಅಜ್ಜಿ 1 ದೋಸೆಗೆ 5 ರೂಪಾಯಿ ಎಂದಳು. ಅವನಿಗೆ ಆಶ್ಚರ್ಯವಾಯಿತು. ಇಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ನಲ್ಲಿ 1 ದೋಸೆಗೆ 25 ರೂಪಾಯಿಯಂತೆ. ಆದರೂ ಅದು ನಿಮ್ಮ ದೋಸೆಯಷ್ಟು ರುಚಿಯಾಗಿರಲಿಲ್ಲ. ಆದರೆ ಅಜ್ಜಿ, ನಿಮ್ಮ ದೋಸೆ ಬಹಳ ರುಚಿಯಾಗಿತ್ತು. ಕೇವಲ 5 ರೂಪಾಯಿಗೆ ಏಕೆ ಮಾರ್ತೀರಾ? ಅದಕ್ಕೆ ಅಜ್ಜಿ, ಈ ಹಳ್ಳಿಯಲ್ಲಿ ವಾಸವಿರುವ ಜನರ ಪರಿಸ್ಥಿತಿ ನನಗೆ ಗೊತ್ತು. ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಹೋಟೆಲ್ಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನಲು ಆಗುವುದಿಲ್ಲ. ಅದಕ್ಕೆ ನಾನು ಆದಷ್ಟು ಕಡಿಮೆ ಬೆಲೆಯಲ್ಲಿ ದೋಸೆಯನ್ನು ಮಾರುತ್ತೇನೆ ಎಂದಳು. ಕೆಲವು ದಿನಗಳ ನಂತರ ಗಂಡ ಹೆಂಡತಿಯರಿಬ್ಬರು ತಮ್ಮ ಮಗನ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸೋಣ ಎಂದು ಮಾತನಾಡುತ್ತಿದ್ದರು. ಆಗ ಗಂಡ, ನಾವು ಬಡವರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟರೆ ಹೇಗಿರುತ್ತೆ ಎಂದು ಕೇಳಿದ. ಅದಕ್ಕೆ ಹೆಂಡತಿ, ಹಾಂ ಸರಿ ಇದೆ, ಅದರ ಜೊತೆಗೆ ಅಜ್ಜಿ ಮಾಡುವ ರುಚಿಯಾದ ದೋಸೆಯನ್ನೂ ಕೂಡ ಕೊಡೋಣ. ಅದರಿಂದ ಅಜ್ಜಿಗೂ ಕೂಡ ಸ್ವಲ್ಪ ಹಣದ ಸಹಾಯ ಆಗುತ್ತದೆ ಎಂದಳು. ಇದನ್ನು ಕೇಳಿ ಗಂಡ, ಹಾಂ ಇದು ನಿಜಕ್ಕೂ ಒಳ್ಳೆಯ ಐಡಿಯಾ ಎಂದನು. ಹುಟ್ಟುಹಬ್ಬದ ದಿನ ಗಂಡ ಹೆಂಡತಿಯರಿಬ್ಬರು ಅಜ್ಜಿ ಬಳಿ ಬಂದು 100 ಪ್ಲೇಟ್ ದೋಸೆಯನ್ನು ಆರ್ಡರ್ ಮಾಡಿದರು. ಅದಕ್ಕೆ ಅಜ್ಜಿ, ಏನಾದರೂ ವಿಶೇಷ ಇದೆಯಾ, ಇಷ್ಟೊಂದು ಆರ್ಡರ್ ಮಾಡ್ತಿದ್ದೀರಲ್ಲ ಎಂದು ಕೇಳಿದಳು. ಆಗ, ಇವತ್ತು ನಮ್ಮ ಮಗನ ಹುಟ್ಟುಹಬ್ಬ, ಅದಕ್ಕಾಗಿ ನಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬಟ್ಟೆ ಮತ್ತು ಆಹಾರವನ್ನು ಕೊಡ್ತಿದ್ದೀವಿ ಎಂದಳು. ಇದನ್ನು ಕೇಳಿ ಅಜ್ಜಿ ಖುಷಿಗೊಂಡು, ಸರಿ ಹಾಗಾದರೆ ನನ್ನ ಕಡೆಯಿಂದಾನು ಕೆಲವು ದೋಸೆಗಳನ್ನು ಉಚಿತವಾಗಿ ಕೊಡ್ತೀನಿ ಎಂದಳು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಸೇರಿ ಪಕ್ಕದ ಹಳ್ಳಿಗೆ ಹೋಗಿ ದೋಸೆ ಮತ್ತು ಬಟ್ಟೆಗಳನ್ನು ನೀಡಿದರು. ಬಡವರು ಇವರನ್ನು ಮನಸ್ಪೂರ್ವಕವಾಗಿ ಆಶೀರ್ವದಿಸಿದರು. ಮರುದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ಅಜ್ಜಿ ಮರದ ಕೆಳಗೆ ಕಷ್ಟಪಡುತ್ತಿರುವುದನ್ನು ನೋಡಿ ಹೇಗಾದರೂ ಮಾಡಿ ಅಜ್ಜಿಗೆ ಸಹಾಯ ಮಾಡಬೇಕೆಂದು ಅಲ್ಲೇ ಒಂದು ಚಿಕ್ಕ ಅಂಗಡಿಯನ್ನು ಹಾಕಿಕೊಟ್ಟರು. ಇದರಿಂದ ಅಜ್ಜಿ ಖುಷಿಗೊಂಡು ಆ ಗಂಡ ಹೆಂಡತಿಯರಿಗೆ ಧನ್ಯವಾದವನ್ನು ತಿಳಿಸಿದಳು. ಸೊ ಈ ಕಥೆಯಿಂದ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಸಂಭ್ರಮದ ದಿನಗಳನ್ನು ನಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡುವುದರ ಜೊತೆಗೆ ಆಚರಿಸೋಣ.